ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ವಿಡಿಯೋ ಈ 5 ಕಾಯಿಲೆಗಳಿದ್ರೆ ಷೇರು ಮಾರುಕಟ್ಟೆಯಲ್ಲಿ ಎಂದಿಗೂ ಹಣ ಹೂಡಬೇಡಿ. ನಮ್ಮ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಬೆನಿಫಿಟ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಹೇಗೆ ನಾವು ಇನ್ವೆಸ್ಟ್ ಮಾಡಿದರೆ ನಮ್ಮ ಫ್ಯೂಚರಿಗೆ, ಮಕ್ಕಳ ಎಜುಕೇಷನ್ ಇರಲಿ, ಮದುವೆಯಲ್ಲಿ, ರಿಟೈರ್ಮೆಂಟ್ ಇರಲಿ, ಒಂದು ಹೊಸ ಮನೆ ತಗೊಳ್ಳಿಕ್ಕಿರಲಿ, ಅದಕ್ಕೆಲ್ಲ ಹೇಗೆ ಲಾಂಗ್ ಟರ್ಮಲ್ಲಿ ದುಡ್ಡು ಮಾಡ್ಬೋದು ಅಂತ. ಆದರೆ ಇವತ್ತಿನ ವಿಡಿಯೋಲಿ ಒಂದು ಕೆಲವು ಪಾಯಿಂಟ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾವಾಗ ಹಾಗೂ ಯಾರು ಇನ್ವೆಸ್ಟ್ ಮಾಡಬಾರ್ದು ಸ್ಟಾಕ್ ಮಾರ್ಕೆಟಿಂಗ್ ಅಂತ. ಈ ಇನ್ಫಾರ್ಮೇಷನ್ನು ತುಂಬ ಇಂಪಾರ್ಟೆಂಟು. ಮೋರ್ ದೆನ್ 70% ಆಫ್ ದ ಪೀಪಲ್ ಈ ಮಿಸ್ಟೇಕ್ಸ್, ಯಾವುದೇ ಒಂದು ಮಿಸ್ಟೇಕ್ ಮಾಡೇ ಮಾಡ್ತಾರೆ. ಕೆಲವು ಎಲ್ಲ ಮಿಸ್ಟೇಕು ಮಾಡ್ತಾ ಇರ್ತಾರೆ. ಅದಕ್ಕೆ ಅವರು ಮತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಪಡೆಯೋದಿಲ್ಲ. ಮೊದಲನೇ ಪಾಯಿಂಟು, ಡೋಂಟ್ ಇನ್ವೆಸ್ಟ್ ಇನ್ ಸ್ಟಾಕ್ಸ್ ವೆನ್ ಯು ನೀಡ್ ಮನಿ ವಿದಿನ್ 5 years. ನಿಮಗೆ ಯಾವುದೋ ಒಂದು ಪರ್ಪಸ್ಸಿಗೆ 5 ವರ್ಷದ ಒಳಗೆ ದುಡ್ಡು ಬೇಕಂದರೆ, ಅದು ಮಕ್ಕಳ ಎಜುಕೇಷನ್ ಇರ್ಬೋದು, ಮಕ್ಕಳ ಮದುವೆ ಇರ್ಬೋದು, ಅಥವಾ ಬೇರೆ ಯಾವುದೋ ಇಂಪಾರ್ಟೆಂಟ್ ಪರ್ಪಸ್ ಇದ್ದರೆ ಆವಾಗ ಸ್ಟಾಕ್ ಮಾರ್ಕೆಟ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಮಿನಿಮಮ್ 6 ಇಂದ 10 ವರ್ಷ ಟೈಮ್ ಇದ್ದರೆ ಮಾತ್ರ ಆವಾಗ ಸ್ಟಾಕ್ ಮಾರ್ಕೆಟ್ ಹಾಕಿ, ಯಾಕಂದರೆ ಆವಾಗ ಚೆನ್ನಾಗಿ ರಿಟರ್ನ್ಸ್ ಬರುತ್ತೆ. ಶಾರ್ಟ್ ಪೀರಿಯಡಲ್ಲಿ ಅಷ್ಟು ಚೆನ್ನಾಗಿ ರಿಟರ್ನ್ಸ್ ಬರ್ತಾ ಇರ್ಬೋದು, ಲಾಸ್ ಆಗೋ ಚಾನ್ಸಸ್ಸು ಇರ್ತದೆ ಸ್ಟಾಕ್ ಮಾರ್ಕೆಟ್ಲಿ. ಈ ಥರ ಶಾರ್ಟರ್ ಪೀರಿಯಡ್ಸಿಗೆ ಬ್ಯಾಂಕ್ FD, ಪೋಸ್ಟ್ ಆಫೀಸು, ಡೆಟ್ ಮ್ಯೂಚುವಲ್ ಫಂಡ್ಸ್, ಈ ಥರ ಇನ್ಸ್ಟ್ರೂಮೆಂಟ್ಸು ಎಲ್ಲಿ ನಿಮಗೆ ಲಾಸ್ ಆಗೋ ಚಾನ್ಸಸ್ ಇಲ್ಲ, ಫಿಕ್ಸ್ಡ್ ಇಂಟ್ರೆಸ್ಟ್ ಬರುತ್ತೆ, ಅಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಿ. ನಿಮ್ಮ ಟೈಮ್ ಡ್ಯೂರೇಷನ್ 5 ವರ್ಷಕ್ಕಿಂತ ಕಮ್ಮಿ ಇದೆ. ಇದು ಒನ್ ಆಫ್ ದ ಮೇಜರ್ ರೀಸನ್ಸು ಯಾಕೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟರ್ಸು ಲಾಸಲ್ಲಿ ಸೇಲ್ ಮಾಡಬೇಕಾಗತ್ತೆ ಅಂತ. ಯಾಕಂದರೆ ಅವರಿಗೆ 1-2 ವರ್ಷ ಆದಮೇಲೆ ದುಡ್ಡು ಬೇಕಾಗುತ್ತೆ. ಆವಾಗ ಸ್ಟಾಕ್ ಮಾರ್ಕೆಟ್ ಅವ್ರು ಹಾಕಿದ್ಕಿಂತ ಕಮ್ಮಿ ರೇಟಲ್ಲಿ ಇರುತ್ತೆ. ಅವ್ರು ಫೋರ್ಸ್ಫುಲಿ ಏನೂ ಚಾಯ್ಸ್ ಇದೆ ಸೇಲ್ ಮಾಡಬೇಕಾಗತ್ತೆ. ಯಾಕಂದರೆ ಯಾವುದೋ ಒಂದು ಪರ್ಪಸಿಗೆ ದುಡ್ಡು ಬೇಕಾಗತ್ತೆ, ಅದನ್ನು ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಆಗೋದು. ಆವಾಗ ಇಮಿಡಿಯೇಟ್ ಆಗಿ ದುಡ್ಡು ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಈ ಮಿಸ್ಟೇಕನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾವ ದುಡ್ಡು ನಿಮಗೆ ತುಂಬ ಲಾಂಗ್ ಟರ್ಮಿಗೆ ಬೇಡ, ಅದನ್ನು ಮಾತ್ರ ಹಾಕಿ. ಎಲ್ಲಿ ನಿಮಗೆ ಇಮಿಡಿಯೇಟ್ ಆಗಿ ಕೆಲವು ತಿಂಗಳು, ಕೆಲವು ವರ್ಷ ಒಳಗೆ ದುಡ್ಡು ಬೇಕು, ಅದನ್ನು ಸ್ಟಾಕ್ ಮಾರ್ಕೆಟ್ ಹಾಕಲಿಲ್ಲ ಅಂದ್ರೆ ಕರೆಕ್ಟ್ ಡಿಸಿಷನ್. ಎರಡನೇ ಪಾಯಿಂಟು, ಡೋಂಟ್ ಇನ್ವೆಸ್ಟ್ ಇನ್ ಸ್ಟಾಕ್ಸ್ ವೆನ್ ಯು ಡು ನಾಟ್ ನೋ ಹೌ ಟು ಡೂ ಫಂಡಮೆಂಟಲ್ ಆ್ಯಂಡ್ ಟೆಕ್ನಿಕಲ್ ಅನಾಲಿಸಿಸ್. ಸುಮಾರು ಸತಿ ನಮಗೆ ಇಮೇಲ್ಸು ಮತ್ತು ಯೂಟ್ಯೂಬ್ ಕಮೆಂಟ್ಸಲ್ಲಿ ಬರ್ತಾ ಇರ್ತದೆ. ಎಷ್ಟೋ ಲಕ್ಷಗಟ್ಟಲೆ ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ, ಹಾಗೂ ಅವರಿಗೆ ಬೇಸಿಕ್ ಫಂಡಮೆಂಟಲ್ ಹಾಗೂ ಟೆಕ್ನಿಕಲ್ ಅನಾಲಿಸಿಸು ಗೊತ್ತಿರೋದಿಲ್ಲ. ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ನನಗೆ ಆ್ಯಕ್ಚುಲಿ ಸ್ಟಾಕ್ ಮಾರ್ಕೆಟ್ ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ, ಒಂದು 2-3 ವರ್ಷ ಆದಮೇಲೆ ಅವರ ಸ್ಟಾಕ್ಸ್ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿರೋಲ್ಲ, ಎಂಟೈರ್ ಮಾರ್ಕೆಟ್ ಮೇಲೆ ಹೋದ್ರೂ ಅವರ ಸ್ಟಾಕ್ಸು ಸ್ಟ್ರಗಲ್ ಆಗ್ತಾ ಇರ್ತದೆ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ನಾನು ಏನೋ ಮಿಸ್ಟೇಕ್ ಮಾಡಿದ್ದೀನಿ ಅಂತ. ಸೊ ವೆರಿ ಇಂಪಾರ್ಟೆಂಟು, ನೀವು ಇನ್ವೆಸ್ಟ್ ಮಾಡೋ ಮುಂಚೆ ಫಂಡಮೆಂಟಲ್ ಹಾಗೂ ಟೆಕ್ನಿಕಲ್ ಅನಾಲಿಸಿಸ್ ಎರಡನ್ನೂ ತಿಳ್ಕೊಂಡಿರಬೇಕು. ಹಾಗೂ ಆವಾಗ ಮಾತ್ರ ನೀವು ಒಳ್ಳೆ ಅಮೌಂಟಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ, ಹಾಗೂ ಒಳ್ಳೆ ಪ್ರಾಫಿಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಸುಮಾರು ಜನ ಏನು ಮಾಡ್ತಾರೆ, ಅವ್ರಿಗೆ ಏನು ಗೊತ್ತಿಲ್ಲ, ದುಡ್ಡಿದೆ, ಅವರ ಫ್ರೆಂಡ್ಸು ಮತ್ತು ಬೇರೆಯವ್ರ ಹತ್ರ ಕೇಳಿ ದುಡ್ಡು ಹಾಕ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ. ಆವಾಗಲೂ ಲಾಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತೆ. ಮೂರನೇ ಪಾಯಿಂಟು, ಡೋಂಟ್ ಇನ್ವೆಸ್ಟ್ ಇನ್ ಸ್ಟಾಕ್ಸ್ ಇಫ್ ಯು ಕೆನಾಟ್ ಬೇರ್ ನೋಷನಲ್ ಲಾಸಸ್ ಆನ್ ಯರ್ ಇನ್ವೆಸ್ಟ್ಮೆಂಟ್ಸ್. ನಾರ್ಮಲ್ ಆಗಿ ಹೊಸ ಇನ್ವೆಸ್ಟರ್ಸಿಗೆ ಸ್ಟಾಕ್ ಮಾರ್ಕೆಟಲ್ಲಿ ಅವರಿಗೆ ಸ್ಟಾಕ್ ಮಾರ್ಕೆಟ್ ಹೇಗೆ ಮೂವ್ ಆಗುತ್ತೆ ಅಂತ ಗೊತ್ತಿರೋದಿಲ್ಲ, ಅಪ್ ಆ್ಯಂಡ್ ಡೌನ್ ಆಗುತ್ತೆ ಅಂತ ಗೊತ್ತಿರೋದಿಲ್ಲ. ಅವ್ರು ಏನು ತಿಳ್ಕೊಂಡಿರ್ತಾರೆ ಅಂದರೆ ಬ್ಯಾಂಕ್ FD ಥರ ಒಂದು ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಬರ್ತಾ ಹೋಗುತ್ತೆ ಅಂತ. ಆದರೆ ನಿಮಗೆ ಗೊತ್ತಿದ್ದಾಗೆ ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟೋ ಸತಿ ದೊಡ್ಡ ಕ್ರ್ಯಾಶ್ ಆಗುತ್ತೆ. ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ 10-20% ಡೌನ್ ಇರ್ಬೋದು. ಅದು ಟೆಂಪ್ರರಿ ಫಾಲ್ ಆದ್ರೂ ಆವಾಗ ತುಂಬ ಪ್ಯಾನಿಕ್ ಆಗ್ತೀವಿ, ತುಂಬ ಸ್ಟಾಕ್ ಮಾರ್ಕೆಟ್ ಮೇಲೆ ನಂಬಿಕೆನೇ ಕಮ್ಮಿಯಾಗಿ ಮತ್ತೆ ನಾವು ಸ್ಟಾಕ್ ಮಾರ್ಕೆಟ್ ಎಕ್ಸಿಟ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರನೇ ಹೇಳ್ತೀವಿ, ನೀವು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಬೇಕಂದ್ರೆ ಡೌನ್ ಬರುವಾಗಲೂ ಅದ್ರ ಬಗ್ಗೆ ಭಯ ಪಡಬಾರ್ದು. ಒಳ್ಳೆ ಸ್ಟಾಕ್ಸ್ ಇಟ್ಕೊಂಡ್ರೆ ಯಾವ ಚಿಂತೆನೂ ಇರುವುದಿಲ್ಲ. ಕರೋನಾ ಟೈಮಲ್ಲಿ ಮಾರ್ಚ್ 2020 ಮಾರ್ಕೆಟು ಆಲ್ಮೋಸ್ಟ್ 38-40% ಡೌನ್ ಆಗಿತ್ತು. ಕೆಲವು ಸ್ಟಾಕ್ಸು 50-60% ಡೌನ್ ಆಗಿತ್ತು. ಸುಮಾರು ಜನ ನೋಡಿದ್ದೀವಿ, ಆವಾಗ ಅವರು ಸ್ಟಾಕ್ ಮಾರ್ಕೆಟ್ ಎಕ್ಸಿಟ್ ಮಾಡಿದ್ರು. ಮತ್ತು ಯಾವತ್ತೂ ಎಂಟ್ರ್ ಮಾಡ್ಲಿಕ್ಕೆ ಅವ್ರಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ. ಯಾಕಂದರೆ ಅವ್ರಿಗೆ ಏನು ಅನಿಸುತ್ತೆ ಅಂದರೆ ಆವಾಗ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ, ನನ್ನ ದುಡ್ಡು ವೇಸ್ಟ್ ಆಗಿಬಿಡ್ತದೆ, ಲಾಸ್ ಆಗಿಬಿಡ್ತದೆ ಅಂತ. ಸೊ ವೆರಿ ಇಂಪಾರ್ಟೆಂಟ್, ಈ ಮಿಸ್ಟೇಕನ್ನು ಮಾಡಬಾರ್ದು. ಒಳ್ಳೆ ಸ್ಟಾಕ್ಸ್ ಇದ್ದರೆ ಅದನ್ನು ಇಟ್ಕೋಬೇಕು. ಹಾಗೂ ನನ್ನ ದುಡ್ಡು ಕಮ್ಮಿ ಆಗಲೇಬಾರ್ದು ಅಂತಿದ್ರೆ ಆವಾಗ ಸ್ಟಾಕ್ ಮಾರ್ಕೆಟ್ ಕರೆಕ್ಟ್ ಆಗಿರೋ ಇನ್ಸ್ಟ್ರೂಮೆಂಟ್ ಅಲ್ಲ ನಿಮಗೆ. ಪಾಯಿಂಟ್ ನಂಬರ್ 4, ಡೋಂಟ್ ಇನ್ವೆಸ್ಟ್ ಇನ್ ಸ್ಟಾಕ್ಸ್ ವೆನ್ ಯು ಎಕ್ಸ್ಪೆಕ್ಟ್ ಓವರ್ ನೈಟ್ ಸಕ್ಸಸ್. ನೀವು ಓವರ್ ನೈಟ್ ಆಗಿ ತುಂಬ ದೊಡ್ಡ ಅಮೌಂಟು ಶಾರ್ಟ್ ಪೀರಿಯಡ್ ಮಾಡಬೇಕಂತಿದ್ರೆ ಸ್ಟಾಕ್ ಮಾರ್ಕೆಟ್ ಕರೆಕ್ಟ್ ಆಗಿರೋ ಜಾಗ ಅಲ್ಲ. ಇನ್ಫ್ಯಾಕ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ಚೆನ್ನಾಗಿ ರಿಟರ್ನ್ಸ್ ಮಾಡಬೇಕಂದ್ರೆ ಸುಮಾರು ವರ್ಷ ಬೇಕಾಗುತ್ತೆ, ಅಟ್ಲೀಸ್ಟ್ 10-20 ವರ್ಷ ಬೇಕಾಗುತ್ತೆ. ನೀವು ತುಂಬ ಫಾಸ್ಟಾಗಿ ದುಡ್ಡು ಮಾಡಬೇಕಂದ್ರೆ ಆವಾಗ ಏನು ಮಾಡ್ತೀವಿ, ರಿಸ್ಕಿ ಸ್ಟಾಕ್ಸಲ್ಲಿ ಹಾಕ್ತೀವಿ, ರಾಂಗ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಆವಾಗ ಪ್ರಾಫಿಟ್ ಆಗೋ ಬದಲು ಲಾಸ್ ಆಗಿಬಿಡ್ತದೆ. ನೀವು ಡಿಸಿಪ್ಲಿನ್ಡ್ ಆಗಿ ತುಂಬ ತಾಳ್ಮೆ ಇಟ್ಕೊಂಡು ಚೆನ್ನಾಗಿ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಗ್ಯಾರಂಟಿಯಾಗಿ ದುಡ್ಡಿದೆ. ನೀವು ತುಂಬ ನನಗೆ ಅರ್ಜೆಂಟಾಗಿ ಬೇಗ ದುಡ್ಡು ಬೇಕಂದರೆ ಆವಾಗ ತುಂಬ ಮಿಸ್ಟೇಕ್ಸ್ ಮಾಡಲಿಕ್ಕೆ ಚಾನ್ಸ್ ಇದೆ.
ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸ್ಲೋ ಆ್ಯಂಡ್ ಸ್ಟಡಿ ಅಂತ ಹೇಳ್ತೀವಿ ನೋಡಿ, ಆ ಥರ ಇರಬೇಕು ಸ್ಟಾಕ್ ಮಾರ್ಕೆಟ್ಲಿ ನಮ್ಮ ಅಪ್ರೋಚ್. 5ನೇ ಪಾಯಿಂಟು, ಡೋಂಟ್ ಇನ್ವೆಸ್ಟ್ ಇನ್ ಸ್ಟಾಕ್ಸ್ ಇಫ್ ಯು ಡು ನಾಟ್ ಬಿಲೀವ್ ದ ಇಂಡಿಯನ್ ಗ್ರೋತ್ ಸ್ಟೋರಿ. ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮುಂದೋಗೋದು ಯಾಕಂದರೆ ನಮ್ಮ ಇಂಡಿಯನ್ ಎಕಾನಮಿ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರೋದಂತ. ಸೊ ನಾವು ನಮ್ಮ ದೇಶ ಬಗ್ಗೆ ತುಂಬ ನಂಬಿಕೆ ಇದ್ದು ನಮ್ಮ ಇಂಡಿಯನ್ ಎಕಾನಮಿ ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ಆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ನೀವು ಸ್ಟಾಕ್ ಮಾರ್ಕೆಟ್ ಹಾಕಬೇಕು. ಸುಮಾರು ಜನ ನೀವು ಕೇಳಿದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತಿರ್ತಾರೆ, ಇಂಡಿಯಾ ಸರಿ ಇಲ್ಲ, ಇಂಡಿಯಾ ಇಂಪ್ರೂವ್ ಆಗ್ತಾ ಇಲ್ಲ, ಈ ಗೌರ್ಮೆಂಟ್ ಸರಿ ಇಲ್ಲ ಅಂತ ಒಂದೊಂದು ಅವರಿಗೆ ಒಂದು ರೀಸನ್ಸ್ ಇರುತ್ತೆ ಇಂಡಿಯನ್ ಎಕಾನಮಿ ಚೆನ್ನಾಗಿ ಗ್ರೋ ಆಗಲ್ಲ ಅಂತ. ಆ ಥರ ಜನ ಸ್ಟಾಕ್ ಮಾರ್ಕೆಟ್ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವ್ರಿಗೆ ನಂಬಿಕೆಯಲ್ಲಿ ಬರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಮುಂದೆ ಹೋಗುತ್ತೆ, ನಮ್ಮ ಇಂಡಿಯನ್ ಎಕಾನಮಿ ಮುಂದೆ ಹೋಗುತ್ತೆ ಅಂತ. ಸೊ ಈ ಪಾಯಿಂಟ್ ಅಂತೂ ಎಲ್ಲರಿಗೆ ಕಾನ್ಫಿಡೆನ್ಸ್ ಇರಲೇಬೇಕು, ಇಲ್ಲ ಅಂದರೆ ನೀವು ದುಡ್ಡು ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಯಾವ ಕಂಪ್ನಿ ಟಾಟಾ ಗ್ರೂಪ್ ಕಂಪ್ನಿ ಅಲ್ಲ? ಆಪ್ಷನ್ ಎ ವಿಸ್ತಾರ ಏರ್ಲೈನ್ಸು, ಆಪ್ಷನ್ ಬಿ ಲೆಮನ್ ಟ್ರೀ ಹೋಟೆಲ್ಸು, ಆಪ್ಷನ್ ಸಿ ರ್ಯಾಲೀಸ್ ಇಂಡಿಯಾ, ಹಾಗೂ ಡಿ ವೋಲ್ಟಾಸ್. ನಿಮ್ಮ ಗೆಸ್ ಏನಿದೆ ಅಥವಾ ನಿಮಗೆ ಯಾವುದು ಆನ್ಸರ್ ಕರೆಕ್ಟ್ ಅಂತ ಕಾಣಿಸುತ್ತೆ ಆ ಆಪ್ಷನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.